ಸನಾದಿ ಅಪ್ಪಣ್ಣ ಚಿತ್ರದ ಈ ಹಾಡು ಇವತ್ತು ಅಫ್ಕೋರ್ಸ್ ಈ ಪರ್ಫಾರ್ಮೆನ್ಸ್ಗೆ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ ನಮ್ಮ ಅನುಷ್ಕಾ ಅವರಿಗೆ. ಅನುಷ್ಕಾ ಕಷ್ಟ ಇರಲಿಲ್ಲ ಕಂದ ಏನು ಸೂಪರ್. ಅದೇ ಒಂದು ವಿಷಯನ ಕಷ್ಟ ಅಂತ ನೋಡದೆ ಮಗು ತರ ನೋಡ್ತಾ ಇದ್ರೆ ಅದೆಲ್ಲ ಎಂತ ಒಂದು ಪರ್ವತನೂ ಇವ್ರಿಗೆ ಕಣ್ಮುಂದೆ ಚಿಕ್ಕದಾಗಿ ಕಾಣುತ್ತೆ. ಅದಕ್ಕೆ ಮಕ್ಕಳಾಗೆ ಇದ್ಬಿಡ್ಬೇಕು ಯಾವಾಗ ತುಂಬಾ ಡೆಪ್ತ್ ಆಗಿ ಒಳಗಡೆ ಹೋದಾಗ ಅದು ಭಯ ಪಡ್ಸಕ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಇದರಲ್ಲಿ ಲಕ್ಷ್ಮಿ ಮೇಡಮ್ ಅವರ ಹೆಸರು ಹೇಳಲೇಬೇಕು. ಎಲ್ಲಿ ಓಪ್ರಾ ಅದಕ್ಕೂ ಕರೆದರು ಕೇಳಿದಾಗ ಎಲ್ಲಿಗೆ ಮೇಡಮ್ ಆ ಸಿಂಗಿಂಗೇ ಬೇರೆ, ಈ ಸಿಂಗಿಂಗೇ ಬೇರೆ. ಅದನ್ನ ಈ ಮಗು ಕೈಲಿಷ್ಟು ನುಡಿಸಿದಿರಲ್ಲ ನೀವು. ಹ್ಯಾಟ್ಸ್ ಆಫ್ ಟು ಲಕ್ಷ್ಮಿ ಮೇಡಮ್ಗೆ. ದಿಸ್ ವಾಸ್ ಕ್ವೈಟ್ ಅ ಟಾಸ್ಕ್. ಅಫ್ಕೋರ್ಸ್ ಅವಳ ವಾಯ್ಸ್ ಎಲ್ಲ ರೇಂಜಸ್ಗೂ ಸಪೋರ್ಟ್ ಮಾಡುತ್ತೆ. ಶಿ ಹ್ಯಾಸ್ ಅ ಗಿಫ್ಟೆಡ್ ವಾಯ್ಸ್. ಈ ಹಾಡಿಗೆ ಅವಳು ಹೇಳ್ತಾ ಇದ್ದಾಳು ಪಾಪ ಕಷ್ಟ ಆಗಲಿಲ್ಲ ಅಂತ, ಅದು ಅವಳ ಇನೋಸೆನ್ಸ್. ಬಟ್ ದೇರ್ ವರ್ ಅ ಲಾಟ್ ಆಫ್ ಪಾಯಿಂಟ್ಸ್ ವೇರ್ ವಿ ಹ್ಯಾಡ್ ಟು ವರ್ಕ್. ಅಲ್ಲಿ ಕ್ಲಾರಿಟಿ ತರಬೇಕಾಗಿತ್ತು ಕೆಲವು ಸಂಗತಿಗಳು. ಎವ್ರಿಥಿಂಗ್ ಈಸ್ ನ್ಯೂ ಟು ಹರ್. ಯಾಕೆಂದ್ರೆ ಇನ್ನೂ ತುಂಬಾ ಪುಟ್ಟ ವಯಸ್ಸು. ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನೇ ಈ ಹಾಡು. ಅವಳು ಗುಬ್ಬಿ ಆಗಿ ಆ ಮುಗ್ಧತೆಯಲ್ಲಿ ಚೆನ್ನಾಗಿ ಹಾಡಿದ್ಲು. ದಟ್ ಐ ಆಮ್ ವೆರಿ ಪ್ರೌಡ್ ಆಫ್. ಅಮೇಝಿಂಗ್. ನೀವು ಈಸಿಯಾಗಿ ಹೇಳ್ತಾ ಇದ್ದೀರಾ, ಬಟ್ ಅದ್ರ ಪ್ರಾಸೆಸ್ ನನ್ಗೆ ಅರ್ಥ ಆಗುತ್ತೆ. ಒಬ್ಬರಿಗೆ ಒಂದು ಟ್ಯೂನ್ನ ಅರ್ಥ ಮಾಡಿಸೋದೇ ಕಷ್ಟ. ಅದ್ರೊಳಗಡೆ ಈ ಸಂಗತಿಗಳು ಇಷ್ಟು ಟಫ್ ವಿಷಯನ ಕಂಪ್ಲೀಟ್ ಆಗಿ ಓಪರಾ ಹಾಡೋರ್ಗೆ ಅರ್ಥ ಮಾಡಿಸಿ ಹಾಡಿಸೋದು ಹ್ಯಾಟ್ಸ್ ಆಫ್. ತುಂಬಾ ಖುಷಿ ಆಯ್ತು ಕಂದ, ತುಂಬಾ ಚೆನ್ನಾಗಿ ಹಾಡಿದೆ. ಗಾಡ್ ಬ್ಲೆಸ್ ಯು. ನೀನು ಹೀಗೆ ಇರು, ಏನ್ ನೋಡಿದೆ ಎದ್ರಕೊಂಬೇಡ, ಏನ್ ಕಷ್ಟ ಆಗಿಲ್ಲ, ಐ ವಿಲ್ ಡೂ ಇಟ್ ಅಂತಿದ್ರೆ ಯು ಕ್ಯಾನ್ ಡೂ ಇಟ್ ಈಸಿಲಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಮಧು ಸರ್ ಸೂಪರ್ ಆಗಿತ್ತು. ನಿಮ್ಮ ವಾಯ್ಸ್ ನಾನು ಇವತ್ತೇ ಕೇಳಿದ್ದು ಸರ್. ಅದು ಎಷ್ಟು ಒಂದು ಅದರಲ್ಲಿ ಒಂದು ಏನು ಹೇಳ್ತಾರೆ ಅಷ್ಟು ಮೆಚ್ಯೂರಿಟಿ ಆಫ್ ಮ್ಯೂಸಿಕ್ ಇತ್ತು ಸರ್. ಅದು ಒಂದು ಸೀರಿಯಸ್ನೆಸ್ ಇತ್ತು, ಅದರಲ್ಲಿ ಒಂದು ಕ್ವಾಲಿಟಿ ಇತ್ತು. ನಾನು ಅದು ನಿಮ್ಮ ಬುಕ್ ಬೇರೆ ಹಿಂಗೆ ಮುಚ್ಕೊಂಡಿದ್ದೇನೆ, ಅಲ್ಲೆಲ್ಲ ನೋಡ್ತೇನೆ ಯಾರು ಹಾಡ್ತಾ ಇದ್ದಾರೆ ಅಂತ. ಆಮೇಲೆ ಐ ಸಾ ಯು. ಬ್ರಿಲಿಯಂಟ್ ಸರ್, ಬ್ರಿಲಿಯಂಟ್, ಸೂಪರ್. ಆ್ಯಂಡ್ ಮಂಜುನಾಥ್ ಅವರೇ ಹ್ಯಾಟ್ಸ್ ಆಫ್ ಟು ಯು. ಇದೊಂದು ಈ ಒಂದು ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ, ಇದು ನನಗೆ ಗೊತ್ತಿಲ್ಲ ಎಷ್ಟು ಜನ ಇವತ್ತಿನ ಯಂಗ್ಸ್ಟರ್ಸ್ ಇದನ್ನ ಪಿಕ್ ಮಾಡಿ ಕಲಿತಾ ಇದ್ದಾರೆ ಅಂತ. ಬಟ್ ಯು ಲುಕ್ ಸೋ ಯಂಗ್. ಆ್ಯಂಡ್ ಅದರಲ್ಲಿ ನೀವು ನುಡಿಸಿದಂಥ ನಾದ ಇದೆಯಲ್ಲ, ಅದು ನಿಮ್ಮೊಬ್ಬರಿಗೆ ಗೊತ್ತು ಅದು ಎಷ್ಟು ಟಫ್ ಇದೆ ಏನೋ ಆ ಇನ್ಸ್ಟ್ರೂಮೆಂಟು. ಹ್ಯಾಟ್ಸ್ ಆಫ್ ಟು ಯು ಸರ್. ನಾನು ಸಣ್ಣದಾಗಿ ಒಂದು ವಿಷಯ ಹೇಳ್ಬೇಕಂದ್ರೆ, ನೀವು ಇಲ್ದಿದ್ದಾಗ ಇದನ್ನು ಕೀಬೋರ್ಡಲ್ಲಿ ನಾವು ಉಮೇಶ್ ಸರ್ ನುಡಿಸ್ತಾ ಇದ್ರು. ಅವ್ರು ನುಡಿಸಿದಾಗ ಏನು ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ನಾನು ಯಾರನ್ನು ಕಂಪೇರ್ ಮಾಡ್ತಿಲ್ಲ, ಯಾಕಂದರೆ ಇವತ್ತಿನ ಈ AI ವರ್ಲ್ಡಲ್ಲಿ ನಿಜವಾದ ಆರ್ಟ್ ಫಾರ್ಮ್ ಏನಂದು ಗೊತ್ತಿಲ್ಲ ಯಂಗ್ಸ್ಟರ್ಸ್ಗೆ. ಝೋಹಾನ್ ಪರ್ಫಾರ್ಮೆನ್ಸ್ ನೋಡಿ, ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್. ಒಂದು ಹಾಡಲ್ಲಿ ತನ್ನ ಎಲ್ಲ ಫ್ರೆಂಡ್ಸ್ ನ ಕುರಿಗಳು ಮಾಡದಂತ ನಮ್ಮ ಝೋಹಾನ್. ಜನಿಯಜಿ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿ ಆಡ್ದೆ. ಸೂಪರ್ ಆಗಿ ಹಾಡಿದೆ ಝೋಹಾನ್, ಔಟ್ಸ್ಟ್ಯಾಂಡಿಂಗ್. ಈ ಹಾಡು ತಮಾಷೆ ಹಾಡು ಅನ್ಸುತ್ತೆ, ಬಟ್ ಸಖತ್ ಟಫ್ ಸಾಂಗ್ ಇದು. ತಾಳ ಇದೆಲ್ಲ ವರ್ಡ್ಸ್ ಅದೆಲ್ಲ ಕೂರಿಸಿ ಅವನು ಅಷ್ಟು ಕ್ಲೀನಾಗಿ ಅದನ್ನು ಅರ್ಥ ಮಾಡ್ಕೊಂಡು, ಅದು ಆಫ್ಟರ್ ಬೀಟ್ ಎಲ್ಲ ಕರೆಕ್ಟಾಗಿ ಕಾಲು ಕರೆಕ್ಟಾಗಿ ಮೂಮೆಂಟ್ ಮಾಡಿಕೊಂಡು ಸೂಪರಾಗಿ ಹಾಡಿದೆ. ಐ ಥಿಂಕ್ ಒನ್ ಆಫ್ ಹಿಸ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಇವತ್ತು. ಬೆಸ್ಟ್ ಅಂದರೆ ಬೆಸ್ಟ್ ಪರ್ಫಾರ್ಮೆನ್ಸಸ್. ಅದು ಅರ್ಜುನ್ ಅದೇ ಮಾತಾಡ್ಕೊತಾ ಇದ್ವಿ. ಇದು ಕೇಳೋದಕ್ಕೆ ಒಂದು ಎಂಟರ್ಟೈನಿಂಗ್ ಸಾಂಗ್ ಆಗಿದ್ರು ಮ್ಯೂಸಿಕಲಿ ತುಂಬ ಚಾಲೆಂಜಿಂಗು. ಮತ್ತು ಅವ್ನಿಗಿನ್ನೂ ವರ್ಡ್ಸ್ ಎಲ್ಲ ಇನ್ನೂ ಡೆವಲಪ್ ಆಗ್ತಾ ಇದೆ. ಬಟ್ ತುಂಬ ಫ್ಲೂಯೆನ್ಸಿ ಬೇಕು ಇದನ್ನು ಹಾಡೋದಕ್ಕೆ. ಅದನ್ನು ಎಷ್ಟು ಈಸಿಯಾಗಿ ಹಾಡ್ದ, ಜನರನ್ನ ಕುಣಿಸೋ ಥರ ಹಾಡ್ದೆ ನೀನು. ಹಾಡಿಗೆ ಬೇಕಾಗಿರೋದೇ ಆಯಿತು. ಗಾಡ್ ಬ್ಲೆಸ್ ಯು. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಈಗ ಅರ್ಜುನ್ ಸರ್ ಹತ್ರ ಕೇಳೋಣ. ಅರ್ಜುನ್ ಸರ್, ಒಂದು ಖುಷಿಯಾಗಿದ್ದೇನೆಂದ್ರೆ ಎಲ್ಲೂ ಶ್ರುತಿ ಬಿಡ್ಲಿಲ್ಲ. ನಾವೆಲ್ಲೋ ಒಂದ್ ಕಡೆ ನಾವೊಂದು ಸಾಂಗ್ ಅಂತ ಪ್ರಾಕ್ಟೀಸ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಒಂದು ಪದನಾದ್ರೂ ಮಿಸ್ ಆಗುತ್ತೆ, ಏನಾದ್ರೂ ಮಿಸ್ ಆಗುತ್ತೆ. ಅವನು ಶ್ರುತಿ ಮತ್ತೆ ಸಾಹಿತ್ಯ ಮತ್ತೆ ಅವನಲ್ಲಿ ಒಂದು ಜೋಶ್ ಇತ್ತು ಫಸ್ಟ್ ಇಂದ ಕೊನೆವರೆಗೂ ಆಡ್ಬೇಕಾದ್ರೆ. ಆಲ್ ದ ವೆರಿ ಬೆಸ್ಟ್. ಖಂಡಿತವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಸಿಂಗರ್ ಆಗ್ತೀಯಾ ನೀನು. ಗುಡ್ ಲಕ್. ಸರ್ ಆಗ್ತೀಯಾ ಅಲ್ಲ ಸರ್, ನೀವ್ ಏನ್ ಟೈಮಲ್ಲಿ ನೋಡಿದ್ರಿ ಆಗಿದ್ದಾನೆ ಸರ್. ಇತ್ತೀಚೆಗೆ ಬಲರಾಮನ ದಿನಗಳು ಚಿತ್ರದಲ್ಲಿ ಆ ಸಿನಿಮಾದಲ್ಲಿ ನಮ್ಮ ಝೋಹಾನ್ ಹೋಗಿ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಒಂದು ಹಾಡನ್ನ ಹಾಡ್ಬಿಟ್ಟು ಬಂದಿದ್ದಾರೆ. ಅದ ಖುಷಿಯನ್ನ ತಡೆಯಕ್ಕಾಗದೆ ಕುರಿನೇ ಬಿದ್ದೋಯ್ತು. ಸೊ ಪ್ಲೇ ಬ್ಯಾಕ್ ಸಿಂಗರ್ ಆದಂತ ಝೋಹಾನ್ಗೆ ಬರ್ಲಿ ಚಪ್ಪಾಳೆ.
ನಿಜ ಅಲ್ಲ, ನಮ್ಮ ವೇದಿಕೆಯ ನಮ್ಮ ಕಾರ್ಯಕ್ರಮದ ನಿಜವಾದ ಹೆಮ್ಮೆ ಇದು. ಇಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಇಲ್ಲಿಂದ ವಿನ್ನರ್ ಆಗ್ತಾರೋ ವಿನ್ನರ್ ಆಗಲ್ಲ ಅದೆಲ್ಲ ನಮಗ್ ಗೊತ್ತಿಲ್ಲ, ಆದ್ರೆ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ತಮ್ಮದು ಅಂತ ಒಂದು ಗಾಯನದ ಬದುಕನ್ನ ಕಟ್ಕೋತಾರೆ. ಎಷ್ಟೋ ಉದಾಹರಣೆಗಳಿದೆ. ಆ ಉದಾಹರಣೆಗಳಲ್ಲಿ 2 ಬಿಗ್ಗೆಸ್ಟ್ ಎಕ್ಸಾಂಪಲ್ ಇಲ್ಲಿ ಕೂತಿದ್ದಾರೆ. ಅತಿ ಹೆಚ್ಚು ಅವಾರ್ಡ್ಗಳನ್ನ ಪಡ್ಕೊಂಡಿರೋಂತ ನಮ್ಮ ಹೆಮ್ಮೆಯ ಪ್ಲೇ ಬ್ಯಾಕ್ ಸಿಂಗರ್ ಪೃಥ್ವಿ ಭಟ್ ಅವರಿದ್ದಾರೆ. ನಮ್ಮ ಮನೆ ಸೊಸೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಗಳಾಗಿ ಬಂದು ಸೊಸೆಯಾಗಿ ಇಲ್ಲಿ ಉಳ್ಕೊಂಡಿರುವಂತ ಪೃಥ್ವಿ ಭಟ್ ಅವರು, ಅವ್ರಿಗೆ ಬರಲಿ ಚಪ್ಪಾಳೆ. ಅಂಡ್ ಮಗುವಾಗಿ ಬಂದೀಗ ಪ್ಲೇ ಬ್ಯಾಕ್ ಸಿಂಗರ್ ಆಗಿರೋಂತ ದರ್ಶನ್ ಅವರು. ದರ್ಶನ್ ಸೂಪರ್ ಕಣ, ವೆರಿ ವೆರಿ ಪ್ರೌಡ್ ಆಫ್ ಯು ಮಗ, ವೆರಿ ಪ್ರೌಡ್ ಆಫ್ ಯು. ಇದ್ರ ಜೊತೆಗೆ ನಂದು ಒಂದು ಜೋರಾದ ಚಪ್ಪಾಳೆ ಅರ್ಜುನ್ಗೆ ಬರಲಿ. ಎಸ್ ಕರೆಕ್ಟ್, ಫಾರ್ ಶೋರ್ ಯಾಕೆಂದ್ರೆ ಮ್ಯಾಕ್ಸಿಮಮ್ ಎಕ್ಸ್ಪೋಜರ್ ಕೊಟ್ಟಂತಹ ನಿಜ ವಿಶಾಲ ಹೃದಯದ ಸ್ವೀಟ್ ಹಾರ್ಟ್ ಇದು. He deserves the biggest ವೆರಿ ಟ್ರೂ ಕೋಟಿ applause. ವೆರಿ ಟ್ರೂ. ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ ನಿನ್ಗೆ ಸಿಕ್ಕಂತ ಈ ಮೊದಲ ಗೀತೆ ಬಗ್ಗೆ. ಆ್ಯಕ್ಚುಲಿ ಮಾತು ಬರ್ತಿಲ್ಲ ಅಕ್ಕ. ಮೊನ್ನೆನೂ ಸಾಂಗ್ ರಿಲೀಸ್ ಆದಾಗ್ಲೂ ಅಲ್ಲೂ ಇದೇ ಹೇಳಿದೆ ನಾನು, ಅದನ್ನೂ ಒಂದು ಕನಸು. ಇದು ಇನ್ನೂ ದೊಡ್ಡ ಕನಸ್ಗಿಂತ ಏನು ಹೇಳಬೇಕಿದು ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ನಾನು ಕಾಂಪಿಟೇಷನಲ್ಲಿ ಬಂದು ಹಾಡಿ ಜಡ್ಜಸ್ ಹತ್ರ ಕಮೆಂಟ್ ತೊಗೊಂಡು ಅಲ್ಲಿ ಕೂತ್ಕೊಂಡು ನಮ್ಗೆ ಇನ್ನೂ ಈಗ ಇಲ್ಲಿ ಹಾಡ್ತಿದ್ದು ಇನ್ನೂ ಇದೆ ದಗ್ ಅಂತಿದೆ. ಇದಕ್ಕೆಲ್ಲ ಕಾರಣ ಅರ್ಜುನ್ ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಸಾಲದು. ಹಾಗೆ AP ಅರ್ಜುನ್ ಸರ್ ಕೂಡ ನನಗೆ ಕೂರಿಸ್ಕೊಂಡು ಹೇಳಿ ತುಂಬ ಚೆನ್ನಾಗಿ ಗೈಡೆನ್ಸ್ ಮಾಡಿ ಅವರು ನಂಗೆ ಒಂದು ಚಾನ್ಸ್ ಕೊಟ್ಟರು. ಸೊ ಇಡೀ ಚಿತ್ರತಂಡಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಸೊ ಮಾತು ಬರ್ತಿಲ್ಲ, ಇದೇ ಫಸ್ಟ್ ಟೈಮ್ ಈ ವೇದಿಕೆಯಲ್ಲಿ ಅವ್ನು ಇಷ್ಟು ಮಾತಾಡಿರೋದು. ದರ್ಶನ್ ತುಂಬಾ ಸೈಲೆಂಟ್ ಸರ್, ಅವ್ನು ಮಾತೇ ಆಡಲ್ಲ. ಅಂಥ ದರ್ಶನ್ ಇವತ್ತು ಮಾತಾಡ್ತಿದ್ದಾನೆ ಅಂದ್ರೆ ಈ ಒಂದು ಮೊದಲ ಅವಕಾಶ ಅವನಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದೆ ಅನ್ನೋದು ನಮಗೆ ಅವನ ಮಾತಲ್ಲಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಅರ್ಜುನ್ ಸರ್, ಬೋತ್ ಅರ್ಜುನ್ ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು ವೆರಿ ಮಚ್. ಪೃಥ್ವಿ, ನಮ್ಮ ವೇದಿಕೆಯ ಮುತ್ತು ನೀನು, ಇವತ್ತು ಎಲ್ಲ ಕಡೆ ಹೊಳಿತಾ ಇದೆಯಾ, ಹೇಗೆ ಅನಿಸ್ತಾ ಇದೆ ಈ ಹಾಡನ್ನ ಈ ವೇದಿಕೆಯಲ್ಲಿ ಹಾಡಿದ್ದು? ಮೊದಲನೇದಾಗಿ ಸ್ಟೇಜಿಗೆ ಬರೋದೇ ಏನೋ ಒಂದು ಖುಷಿ. ಈಗಲೂ ನಮ್ಮಿಬ್ರಿಗೂ ಫುಲ್ ಭಯ ಆಗ್ತಿತ್ತು. ಹೆಂಗೆ ನಮ್ಮನ್ನು ಕರೆದ್ರು ಅವಾಗ ಕಾಂಪಿಟೇಷನಲ್ಲೇ ಕರೆದಂಗೆ ಇತ್ತು ನಮ್ಮನ್ನು. ಅಂದರೆ ವೆರಿ ಬ್ಲೆಸ್ಡ್. ಆ್ಯಂಡ್ ಮೊದಲನೇದಾಗಿ ಅರ್ಜುನ್ ಜನ್ಯ ಸರ್ಗೆ ಯಾವತ್ತೂ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ನಾನು ಏನೇ ಹಾಡಿದ್ರು ಏನೇ ಮಾಡಿದ್ರು ಅದು ಓನ್ಲಿ ಬಿಕಾಸ್ ಆಫ್ ಅರ್ಜುನ್ ಜನ್ಯ ಸರ್. AP ಅರ್ಜುನ್ ಸರ್ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮಿಬ್ರಿಗೂ. ನಮ್ಮ ವಾಯ್ಸ್ ಇಷ್ಟ ಆಗಿ ಅವರದನ್ನ ರೀಟೈನ್ ಮಾಡಿ ಈ ಸಿನಿಮಾದಲ್ಲಿ ಹಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪೃಥ್ವಿ. ಇಡೀ ಚಿತ್ರತಂಡ ಸ್ಟೇಜ್ ಮೇಲೆ ಬಂದರೆ ನಮಗಿನ್ನೂ ಖುಷಿ ಆಗತ್ತೆ. ಅರ್ಜುನ್ ಸರ್, ಲಕ್ಷ್ಮೀಪುತ್ರ ಚಿತ್ರದ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಲಕ್ಷ್ಮೀಪುತ್ರ ಅಂದ್ರೆ ಎಲ್ಲರೂ ಅನ್ಕೊಂಡಿರೋದು ದುಡ್ಡಿಗೂ ಮತ್ತೆ ಇದಕ್ಕೂ ಏನೋ ಸಂಬಂಧ ಇರುವಂತ ಸಿನಿಮಾ ಅಂತ. ನಿಜವಾಗ್ಲೂ ಇಲ್ಲ. ಒಂದು ಅಮ್ಮ ಮತ್ತೆ ಮಗನ ಒಂದು ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾ.